Hello, my dear students. This is Vijay Shekhar Naik JR, Assistant Professor, Vijayanagara Sri Krishna Devara University, Ballari. Friends, today we will discuss the session 26 in Business Law. Friends, in this session, I'll teach you about essential elements of a valid consideration. In the previous session, we were discussed about the first two essential elements of a valid consideration. ಇಂದಿನ ತರಗತಿಯಲ್ಲಿ ಮೊದಲ ಎರಡು ಪ್ರಮುಖವಾದಂಥ ಎಸೆನ್ಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ವ್ಯಾಲಿಡ್ ಕನ್ಸಿಡರೇಷನ್ ಈಸ್ ಮಸ್ಟ್ ಫಾರ್ ಎವ್ರಿ ಕಾಂಟ್ರಾಕ್ಟ್. ಪ್ರತಿಯೊಂದು ಒಪ್ಪಂದಕ್ಕೆ ಕನ್ಸಿಡರೇಷನ್ ಇರಲೇಬೇಕು, ಪರಿಹಾರ ಇರಲೇಬೇಕು. ಪರಿಹಾರ ಇಲ್ಲದಿದ್ದರೆ ಅದನ್ನು ನಾವು ಒಪ್ಪಂದ ಎಂದು ಅಂಗೀಕರಿಸುವುದಿಲ್ಲ. ಇದು ಮೊದಲನೇ ಇಂಪಾರ್ಟೆಂಟ್ ಎಲಿಮೆಂಟು. ಸೆಕೆಂಡ್ ಎಲಿಮೆಂಟ್ ಈಸ್ ಕನ್ಸಿಡರೇಷನ್ ಮಸ್ಟ್ ಮೂವ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಏನು ಕನ್ಸಿಡರೇಷನ್ ಇದೆ ಅದು ಯಾರಿಗೆ ಒಪ್ಪಿಗೆ ಆಗಿರಬೇಕು ಅಂದರೆ ಪ್ರಾಮಿಸರ್ಗೆ ಒಪ್ಪಿಗೆ ಆಗಿರಬೇಕು. ಇಲ್ಲಿ ಅವನ ವಿಲ್ಲಿಂಗ್ನೆಸ್ ಇದ್ದರೆ ಮಾತ್ರ ನಾವು ಅದನ್ನು ವ್ಯಾಲಿಡ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ಇವೆರಡು ಫಸ್ಟು ಟು ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕನ್ಸಿಡರೇಷನ್. ಇದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. The objective of this session to equip you with the comprehensive provisions or essential elements of a valid consideration. By the end of this session, you will understand the essential elements of a valid consideration. We will continue with the third essential element of a valid consideration. It is consideration may move from promisee ಆರ್ ಎನಿ ಅದರ್ ಪರ್ಸನ್. ಪರಿಹಾರವೇನಿದೆ, ಪರಿಹಾರ ಅನ್ನೋದು ಪ್ರಾಮಿಸಿಯಿಂದಾದರೂ ಬರ್ತಾ ಇರ್ಬೋದು ಅಥವಾ ಯಾವುದೇ ಮೂರನೇ ವ್ಯಕ್ತಿಯಿಂದಾದರೂ ಬರ್ತಾ ಇರ್ಬೋದು. ಈಚ್ ಆ್ಯಂಡ್ ಎವ್ರಿ ಪ್ರಾಮಿಸ್ ಮಸ್ಟ್ ಹ್ಯಾವ್ ಎ ವ್ಯಾಲಿಡ್ ಕನ್ಸಿಡರೇಷನ್ ನೋ ಮ್ಯಾಟರ್ ಹೂ ಗಿವ್ಸ್ ಇಟ್. ಐದರ್ ಇಟ್ ಮೇ ಬಿ ಗಿವ್ ಫ್ರಮ್ ದ ಪ್ರಾಮಿಸಿ ಆರ್ ಇಟ್ ಮೇ ಗಿವ್ ಫ್ರಮ್ ದ ಎನಿ ಥರ್ಡ್ ಪಾರ್ಟಿ or any other person if the promiser has no objection. ಇಲ್ಲಿ ಯಾರು ಪ್ರಾಮಿಸರ್ ಇದ್ದಾನೆ ಅವನಿಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತಂದರೆ ಇಲ್ಲಿ ಪರಿಹಾರವನ್ನು ಪ್ರಾಮಿಸಿ ಆದರೂ ಕೊಡ್ತಾ ಇರ್ಬೋದು ಅಥವಾ ಯಾವುದೇ ಮೂರನೇ ವ್ಯಕ್ತಿ ಆದರೂ ಕೊಡ್ತಾ ಇರ್ಬೋದು. ಆದರೆ ಈವನ್ ಇಟ್ ಮೇ ಬಿ ಮೂವ್ ಫ್ರಮ್ ದ ಸ್ಟ್ರೇಂಜರ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಇಲ್ಲಿ ಪರಿಹಾರ ಏನಿದೆಯಲ್ವಾ, ಆ ಪರಿಹಾರ ಅಪರಿಚಿತ ವ್ಯಕ್ತಿಯಿಂದ ಬೇಕಾದರೂ ಕೂಡ ಬರ್ತಾ ಇರ್ಬೋದು. ಆದರೆ ಯಾರು ಪ್ರಾಮಿಸರ್ ಇದ್ದಾನೆ ಅವನಿಗೆ ಒಪ್ಪಿಗೆ ಇರಬೇಕು, ಅವನ ಇಷ್ಟದ ಪ್ರಕಾರ ಕನ್ಸಿಡರೇಷನ್ನು ಮೂವ್ ಆಗ್ತಾ ಇರಬೇಕು. ಯಾರಿಗೆ ನಾವು ಸ್ಟ್ರೇಂಜರ್ ಅಂತ ಕರಿತೀವಿ ಅಂತಂದರೆ, ಆ್ಯಸ್ ಪರ್ ದ ಜನರಲ್ ಲಾ ದ ಓನ್ಲಿ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಮೇ ಶೂ ಆರ್ ಬಿ ಶೂಡ್ ಆನ್ ದ ಕಾಂಟ್ರಾಕ್ಟ್. The person who is a stranger, who is not a party to the contract, cannot sue on it. So this rule is termed as doctrine of privity of contract ಅಂತ ಕರಿತೀವಿ. ಒಪ್ಪಂದದ ಗೌಪ್ಯತಾ ಸಿದ್ಧಾಂತ ಅಂತ ಹೇಳ್ತೀವಿ. ಇಲ್ಲಿ ಜನರಲ್ ರೂಲ್ ಪ್ರಕಾರ ಯಾರು ಥರ್ಡ್ ಪಾರ್ಟಿ ಇದ್ದಾನೆ, ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸ್ ಬಿಟ್ಟು ಯಾರು ಥರ್ಡ್ ಪಾರ್ಟಿ ಇದ್ದಾರೆ ಅವರನ್ನು ನಾವು ಸ್ಟ್ರೇಂಜರ್ ಅಂತ ಕರಿತೀವಿ. ಆ ಸ್ಟ್ರೇಂಜರ್ ಯಾರಿದಾನಲ್ವ ಅವನು ಕಾಂಟ್ರಾಕ್ಟ್ ಮೇಲೆ ಶೂ ಮಾಡುವಂಥ ಯಾವುದೇ ಪವರ್ ಇರುವುದಿಲ್ಲ ಅವನಿಗೆ. ಇಲ್ಲಿ ಯಾರು ಪ್ರೈವಿಟಿ ಆಫ್ ದ ಕಾಂಟ್ರಾಕ್ಟ್ ಅಂದರೆ ಏನಪ್ಪ ಅಂತಂದರೆ, ಸೊ ಇಟ್ ಈಸ್ ದ ರಿಲೇಷನ್ಶಿಪ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ದ ಪಾರ್ಟೀಸ್ ಹೂ ಹ್ಯಾವ್ ಎಂಟರ್ಡ್ ಇನ್ ಟು ದ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್. ಸೊ ಇಟ್ ಮೀನ್ಸ್ ದ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಆರ್ ಬೌಂಡ್ ಆರ್ ಎಂಟೈಟಲ್ಡ್ ಟು ಇಟ್. ಇಲ್ಲಿ ಒಪ್ಪಂದದ ಬಾಧ್ಯತೆಯನ್ನು, ಏನು ಒಪ್ಪಂದವಿದೆ ಆ ಒಪ್ಪಂದವನ್ನು, ಅಸ್ತಿತ್ವದಲ್ಲಿರುವಂಥ ಒಪ್ಪಂದವನ್ನು ಇವರಿಬ್ಬರು ಪಾಲಿಸಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗುವುದಿಲ್ಲ. ಹಾಗಾಗಿ ಯಾರು ಸ್ಟ್ರೇಂಜರ್ ಇದ್ದಾನಲ್ವ, ಸ್ಟ್ರೇಂಜರ್ ಟು ದ ಪರ್ಸನ್, ಸ್ಟ್ರೇಂಜರ್ ಟು ದ ಕನ್ಸಿಡರೇಷನ್ ಬಟ್ ಶುಡ್ ನಾಟ್ ಬಿ ದ ಸ್ಟ್ರೇಂಜರ್ ಟು ದ ಕಾಂಟ್ರಾಕ್ಟ್.
ಕನ್ಸಿಡರೇಷನ್ ಮೂರೇ ವ್ಯಕ್ತಿಯಿಂದ ಬರ್ಬೋದು, ಆದರೆ ಕಾಂಟ್ರಾಕ್ಟಲ್ಲಿ ಅವನು ಮೂರನೇ ವ್ಯಕ್ತಿ ಆಗಿದ್ದರೆ ಅವನಿಗೆ ಯಾವುದೇ ಶೂ ಮಾಡುವಂತಹ ಅಧಿಕಾರ ಇರುವುದಿಲ್ಲ. ಸೊ ದಿಸ್ ಈಸ್ ದ ಸ್ಟ್ರೇಂಜರ್ ಟು ಎ ಕಾಂಟ್ರಾಕ್ಟ್. ಸೊ ಇದಕ್ಕೆ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಟು ದ ಸ್ಟ್ರೇಂಜರ್ ಟು ಎ ಕಾಂಟ್ರಾಕ್ಟ್ ರೂಲ್. ಕೆಲವೊಂದು ಸಂದರ್ಭದಲ್ಲಿ ಯಾರು ಕಾಂಟ್ರಾಕ್ಟ್ಗೆ ಸ್ಟ್ರೇಂಜರ್ ಆಗಿದ್ದಾನೆ ಅವನು ಕೂಡ ಶೂ ಮಾಡ್ಬೋದು. ಸೊ ಯಾವಾಗ ಶೂ ಮಾಡ್ಬೋದು ಅಂತಂದರೆ, ವೇರ್ ಎನ್ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ಟ್ರಸ್ಟ್ ಈಸ್ ಕ್ರಿಯೇಟೆಡ್, ನಂಬಿಕೆಯನ್ನು ವ್ಯಕ್ತಪಡಿಸಿ ಅಥವಾ ನಂಬಿಕೆಯನ್ನೇನಾದರೂ ಸೂಚಿಸಿ ಏನಾದರೂ ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಅಂತಹ ಸಮಯದಲ್ಲಿ ಯಾರು ಸ್ಟ್ರೇಂಜರ್ ಇದ್ದಾನೆ ಅವನೇನು ಮಾಡ್ಬೋದು, ಶೂ ಮಾಡ್ಬೋದು. ಇದು ಫಸ್ಟ್ ಎಕ್ಸೆಪ್ಷನ್ಸ್ ಟು ದ ಸ್ಟ್ರೇಂಜರ್ ಟು ಎ ಕಾಂಟ್ರಾಕ್ಟ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವೇರ್ ಚಾರ್ಜ್ ಈಸ್ ಕ್ರಿಯೇಟೆಡ್ ಫಾರ್ ದ ಬೆನಿಫಿಟ್ ಆಫ್ ಥರ್ಡ್ ಪಾರ್ಟಿ. ಯಾವುದಾದ್ರೂ ಒಂದು ಪ್ರಾಪರ್ಟಿ ಮೇಲೆ ಒಂದು ಚಾರ್ಜನ್ನು ಕ್ರಿಯೇಟ್ ಮಾಡಿ, ಯಾರ ಹೆಸರಿಗೆ ನಾವು ಚಾರ್ಜನ್ನು ಕ್ರಿಯೇಟ್ ಮಾಡ್ತಾ ಇದ್ವಿ ಅವರು ಏನಾದರೂ ಒಪ್ಪಂದದಲ್ಲಿ ಇದ್ದರೂ ಕೂಡ ಇಲ್ಲದೇ ಇದ್ದರೂ ಸಹ ಅವರು ಶೂ ಮಾಡ್ಬೋದು. ಇದು ಸೆಕೆಂಡ್ ಎಕ್ಸೆಪ್ಷನ್ನು. ಥರ್ಡ್ ಎಕ್ಸೆಪ್ಷನ್, ವೇರ್ ಎ ಪ್ರಾವಿಷನ್ ಈಸ್ ಮೇಡ್ ಫಾರ್ ದ ಬೆನಿಫಿಟ್ ಆಫ್ ದ ಥರ್ಡ್ ಪಾರ್ಟಿ. ಇಫ್ ಎನಿ ಮ್ಯಾರೇಜ್ ಕಾಂಟ್ರಾಕ್ಟ್ ಆಗಿರ್ಬೋದು ಆರ್ ಎನಿ ಸೆಟಲ್ಮೆಂಟ್ಸ್ ಆಗಿರ್ಬೋದು, ಅದರಲ್ಲಿ ಬೇರೆ ಒಬ್ಬ ಥರ್ಡ್ ಪಾರ್ಟಿಗೆ ಬೆನಿಫಿಟ್ ಮಾಡೋದಕ್ಕೆ ಯಾವುದಾದ್ರೂ ಪ್ರಾವಿಷನನ್ನು ಕ್ರಿಯೇಟ್ ಮಾಡಿದರೆ ಆ ಥರ್ಡ್ ಪಾರ್ಟಿ ಏನಾದರೂ ಕಾಂಟ್ರಾಕ್ಟಲ್ಲಿ ಪಾರ್ಟಿ ಆಗಿಲ್ಲದೆ ಇದ್ದರೂ ಕೂಡ ಅವನು ಶೂ ಮಾಡ್ಬೋದು. ಇದು ಥರ್ಡ್ ಎಕ್ಸೆಪ್ಷನ್ನು. ಫೋರ್ತ್ ಎಕ್ಸೆಪ್ಷನ್ ಈಸ್ ವೇರ್ ದ ಪ್ರಾಮಿಸರ್ ಕಾನ್ಸ್ಟಿಟ್ಯೂಟ್ ಹಿಮ್ಸೆಲ್ಫ್ ಆ್ಯಸ್ ಎ ಏಜೆಂಟ್ ಆಫ್ ದ ಥರ್ಡ್ ಪಾರ್ಟಿ. ಇಲ್ಲಿ ಯಾರು ಪ್ರಾಮಿಸರ್ ಇದ್ದಾನಲ್ವ, ಆ ಪ್ರಾಮಿಸರು ಥರ್ಡ್ ಪಾರ್ಟಿಗೆ ಪರವಾಗಿ ಏಜೆಂಟಾಗಿ ಏನಾದರೂ ಇವನು ಕೆಲಸವನ್ನು ಮಾಡ್ತಾಯಿದ್ರೆ ಅಂಥ ಸಮಯದಲ್ಲೂ ಕೂಡ ಯಾರು ಥರ್ಡ್ ಪಾರ್ಟಿ ಇದ್ದಾನೆ ಅಥವಾ ಏಜೆಂಟ್ ಏನಿದಾನಲ್ವ, ಆ ಒಂದು ಏಜೆಂಟಾಗಿ ಇವನು ಕೆಲಸ ಮಾಡ್ತಾ ಇರೋದ್ರಿಂದ ಅವನ ಮೇಲೆ ಶೂ ಮಾಡ್ಬೋದು. ದೀಸ್ ಆರ್ ದ ಎಕ್ಸೆಪ್ಷನ್ಸ್ ಟು ದ ಸ್ಟ್ರೇಂಜರ್ ಟು ಎ ಕಾಂಟ್ರಾಕ್ಟ್ ರೂಲ್. This is the third important essential element of a valid contract. Fourth essential element is consideration may be past, present or future. ಕನ್ಸಿಡರೇಷನ್ ಅನ್ನೋದು ಹಿಂದೆ ಬಂದಿರೋದಾದರೂ ಆಗಿರ್ಬೋದು ಅಥವಾ ಪ್ರಸ್ತುತ ಬರುತ್ತಿರೋದಾದರೂ ಆಗಿರ್ಬೋದು ಅಥವಾ ಮುಂದೆ ಬರೋದಾದರೂ ಆಗಿರ್ಬೋದು. ಐದರ್ ಇಟ್ ಮೇ ಬಿ ಪಾಸ್ಟ್ ಆರ್ ಪ್ರೆಸೆಂಟ್ ಆರ್ ಫ್ಯೂಚರ್. Past consideration, when something was done or suffered at the request of the promiser before the date of promise, it is called as an past consideration. ಇಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕಿಂತ ಮುಂಚೆನೇ ಏನಾದರೂ ಪರಿಹಾರವನ್ನು ಏನಾದರೂ ಪಡ್ಕೊಂಡಿದ್ರೆ ಅದನ್ನು ನಾವು ಪಾಸ್ಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದ ಇಂಗ್ಲೀಷ್ ಲಾ, ಕನ್ಸಿಡರೇಷನ್ ಕೆನಾಟ್ ಬಿ ಪಾಸ್ಟ್, ಇಟ್ ಮೇ ಬಿ ಓನ್ಲಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಇಂಗ್ಲೀಷ್ ಲಾ ಪ್ರಕಾರ ಪಾಸ್ಟ್ ಕನ್ಸಿಡರೇಷನನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ಓನ್ಲಿ ಅದು ಪ್ರೆಸೆಂಟ್ ಅಥವಾ ಫ್ಯೂಚರ್ ಮಾತ್ರ ಆಗಿರಬೇಕು. ಬಟ್ ಆದರೆ ಅದಕ್ಕೆ ಎರಡು ಎಕ್ಸೆಪ್ಷನ್ಸನ್ನು ಕೊಡ್ತಾರೆ ಇಂಗ್ಲೀಷ್ ಲಾದಲ್ಲಿ. ಫಸ್ಟ್ ಎಕ್ಸೆಪ್ಷನ್ ಈಸ್ ಪಾಸ್ಟ್ ಕನ್ಸಿಡರೇಷನ್ ಈಸ್ ವ್ಯಾಲಿಡ್ ಇಫ್ ಇಟ್ ಕನ್ಸಿಸ್ಟ್ ಎನಿ ಸರ್ವೀಸಸ್ ರೆಂಡರ್ಡ್ ಅಟ್ ದ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ರಿಕ್ವೆಸ್ಟ್ ಆಫ್ ದ ಪ್ರಾಮಿಸರ್. ಪ್ರಾಮಿಸರ್ ಏನಾದರೂ ರಿಕ್ವೆಸ್ಟ್ ಮಾಡಿ ಸರ್ವೀಸಸ್ ಏನಾದರೂ ಪ್ರೊವೈಡ್ ಮಾಡಿದರೆ ಅಂಥ ಟೈಮಲ್ಲಿ ಇದಕ್ಕೆ ಎಕ್ಸಂಪ್ಷನ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಎಕ್ಸೆಪ್ಷನ್ ಈಸ್ ಎನಿ ಟೈಮ್ ಬಾರ್ ಡೆಟ್. ಟೈಮ್ ಬಾರ್ ಡೆಟ್ಸ್ ಏನಾದರೂ ಇದ್ದಾಗ ಆವಾಗಲೂ ಕೂಡ ಎಕ್ಸೆಪ್ಷನ್ಸ್ ಇರುತ್ತೆ. ಈ ಎರಡು ಎಕ್ಸೆಪ್ಷನಲ್ಲಿ ಮಾತ್ರ ಪಾಸ್ಟ್ ಕನ್ಸಿಡರೇಷನ್ ಏನಿದೆಯಲ್ಲ ಅದು ಅಕ್ಸೆಪ್ಟಬಲ್ ಆಗುತ್ತೆ ಇನ್ ದ ಇಂಗ್ಲೀಷ್ ಲಾ. ಬಟ್ ಇನ್ ದ ಇಂಡಿಯನ್ ಲಾ, ಕನ್ಸಿಡರೇಷನ್ ಐದರ್ ಇಟ್ ಮೇ ಬಿ ಪ್ರೆಸೆಂಟ್ or it may be past or it may be future as per the section 2 subsection D. In the definition, the words has done, abstained, so these words are indicated the past act, past activity. ಇದು ಆಲ್ರೆಡಿ ನಡೆದಿರೋದ್ರಿಂದ ಅದನ್ನು ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಈವನ್ ಪಾಸ್ಟ್ ಕನ್ಸಿಡರೇಷನ್ ಏನಿದೆಯಲ್ಲ ಅದು ವ್ಯಾಲಿಡ್ ಕನ್ಸಿಡರೇಷನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ರೆಸೆಂಟ್ ಕನ್ಸಿಡರೇಷನ್. ಇಫ್ ದ ಕನ್ಸಿಡರೇಷನ್ ಮೂವ್ ಸೈಮಲ್ಟೇನಿಯಸ್ಲಿ ವಿತ್ ದ ಪ್ರಾಮಿಸ್.
ಈಗ ಪ್ರಾಮಿಸ್ ಮಾಡಿದ್ವಿ, ಪ್ರಾಮಿಸ್ನ ಜೊತೆಗೇನೆ ಯಾವುದು ಕೂಡ ಮೂವ್ ಆಗ್ತಾ ಇದೆ, ಕನ್ಸಿಡರೇಷನ್ ಮೂವ್ ಆಗ್ತಾ ಇದೆ ಅಂದರೆ ಸೊ ಇಟ್ ಈಸ್ ಕಾಲ್ಡ್ ಎಸ್ ಎನ್ ಪ್ರೆಸೆಂಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಸೇಲ್ಸ್ ವೇರ್ ದ ಗೂಡ್ಸ್ ಆರ್ ಡೆಲಿವರ್ಡ್ ಬೈ ಎ ಸೆಲ್ಲರ್ ದೆನ್ ಕ್ಯಾಶ್ ಈಸ್ ಪೇಯ್ಡ್ ಬೈ ದ ಬಯರ್ ಸೈಮಲ್ಟೇನಿಯಸ್. ನಾವು ಯಾವುದೋ ಒಂದು ಸರಕನ್ನು ಕೊಂಡ್ಕೊಂಡ್ವಿ, ಸರಕನ್ನು ಕೊಂಡ್ಕೊಂಡ ತಕ್ಷಣ ನಾವು ಹಣವನ್ನು ಪಾವತಿ ಮಾಡ್ತೀವಿ ಅಂತಂದರೆ ಇದನ್ನು ನಾವು ಪ್ರೆಸೆಂಟ್ ಕನ್ಸಿಡರೇಷನ್ ಅಂತ ನಾವು ಕರಿತೀವಿ. ಟ್ರಾನ್ಸಾಕ್ಷನ್ ಆದ ತಕ್ಷಣ ಇಮಿಡಿಯೇಟಾಗಿ ಕನ್ಸಿಡರೇಷನ್ ಮೂವ್ ಆಗ್ತಾ ಇದೆ. ದಿಸ್ ಈಸ್ ಪ್ರೆಸೆಂಟ್ ಕನ್ಸಿಡರೇಷನ್. ಆ್ಯಂಡ್ ಥರ್ಡ್ ಒನ್ ಈಸ್ ಫ್ಯೂಚರ್ ಕನ್ಸಿಡರೇಷನ್. ವೆನ್ ದ ಕನ್ಸಿಡರೇಷನ್ ಆನ್ ದ ಬೋತ್ ಸೈಡ್ಸ್ ವಿಲ್ ಮೂವ್ ಅಟ್ ದ ಫ್ಯೂಚರ್ ಡೇಟ್, ಸೊ ಇಟ್ ಈಸ್ ಕಾಲ್ಡ್ ಫ್ಯೂಚರ್ ಕನ್ಸಿಡರೇಷನ್. ನಾವು ಇವತ್ತು ಒಪ್ಪಂದವನ್ನು ಮಾಡ್ಕೊಳ್ತೇವೆ, ಆದರೆ ಒಪ್ಪಂದಕ್ಕೆ ಬರಬೇಕಾಗಿರುವಂಥ ಕನ್ಸಿಡರೇಷನ್ನು ಇವತ್ತು ಬರೋದಿಲ್ಲ, ಮುಂದೆ ನಮಗೆ ಬರುತ್ತೆ. ಪ್ರಾಮಿಸ್ ಟು ಡೂ ಸಮಥಿಂಗ್ ಇನ್ ಫ್ಯೂಚರ್ ಈಸ್ ಕಾಲ್ಡ್ ಆಸ್ ಎನ್ ಫ್ಯೂಚರ್ ಕನ್ಸಿಡರೇಷನ್. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ ಪ್ರಾಮಿಸ್ ಟು ಸೆಲ್ ಆ್ಯಂಡ್ ಡೆಲಿವರ್ ಗೂಡ್ಸ್ ಟು ಬಿ ಆಫ್ಟರ್ 10 days ವೈಲ್ ಬಿ ಪ್ರಾಮಿಸ್ ಟು ಪೇ ದ ಅಮೌಂಟ್ ಅಟ್ ದ ಟೈಮ್ ಆಫ್ ಡೆಲಿವರಿ. ಈಗ ಎ ಅನ್ನೋನು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಬಿ ಅನ್ನೋನಿಗೆ, ನಾನು ನಿನಗೆ 10 ದಿನ ಆದಮೇಲೆ ಸರಕನ್ನು ನಾನು ಸೇಲ್ ಮಾಡ್ತೀನಿ ಮತ್ತು ಡೆಲಿವರಿ ಕೊಡ್ತೀನಿ ಅಂತ. ಅದೇ ರೀತಿಯಲ್ಲಿ ಬಿ ಕೂಡ ಏನು ಮಾಡ್ತಾನೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ, ನೀನು ಡೆಲಿವರಿ ಕೊಟ್ಟ ಮೇಲೆ ನಾನು ನಿನಗೆ ಹಣವನ್ನು ಪಾವತಿ ಮಾಡ್ತೀನಿ ಅಂತ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಕನ್ಸಿಡರೇಷನ್ ಏನಾದರೂ ಇದ್ದರೆ ಇದನ್ನು ನಾವು ಫ್ಯೂಚರ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ fourth essential element of a valid consideration. If you require more information about this, you can go through with these references. Thank you for watching. Have a good day.